ಪಶ್ಚಿಮ ಬಂಗಾಳದ ರಿಸಲ್ಟ್ ನಂತರ ಎಸ್ಐಆರ್ ಪ್ರಕ್ರಿಯೆ ತೀವ್ರ ಚರ್ಚೆಗೊಳಪಡ್ತಾ ಇದೆ. ಈ ರಿಸಲ್ಟ್ಗೆ ಎಸ್ಐಆರ್ ಕಾರಣ 90 ಲಕ್ಷ ಮತಗಳು, ಸುಮಾರು 90 ಲಕ್ಷ ಮತಗಳ ಡಿಲೀಟ್ ಆಗಿದೆ. 90 ಲಕ್ಷ ಮತದಾರರನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿತ್ತು. ಅವರ ಪೈಕಿ 27 ಲಕ್ಷ ಜನ ಇದ್ದಾರೆ. ಆದರೆ ಅವರ ಬಳಿ ಇರುವ ದಾಖಲೆಗಳು ಸಮಾಧಾನಕಾರಿಯಲ್ಲ. ದಾಖಲೆಗಳ ಕೊರತೆಯ ಕಾರಣಕ್ಕಾಗಿ ನಿಮ್ಮನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸೋದಕ್ಕಾಗೋದಿಲ್ಲ ಅಂತ ಎಲೆಕ್ಷನ್ ಕಮಿಷನ್ ಹೇಳಿತು. ಮೃತಪಟ್ಟವರು, ಶಾಶ್ವತವಾಗಿ ವಲಸೆ ಹೋದವರು, ಎರಡೆರಡು ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಹೊಂದಿರುವವರು ಎಲ್ಲರನ್ನೂ ತೆಗೆದು 27 ಲಕ್ಷ ಜನ ಆ ಜನ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಅವರ ಬಳಿ ತಾವು ಮತದಾರರ ಪಟ್ಟಿಯಲ್ಲಿರುವುದಕ್ಕೆ ಅರ್ಹರು ಅನ್ನುವುದಕ್ಕೆ ದಾಖಲೆಗಳು ಇಲ್ಲ. ಅವರನ್ನೇ ಬಿಜೆಪಿಯವರು ಅಥವಾ ಬಿಜೆಪಿಯ ಬೆಂಬಲಿಗರು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಅಂತ ಇರೋದು. ಟೋಟಲ್ ರಿಸಲ್ಟ್ ನೋಡಿ ಒಂದ್ಸಲ. 207 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ತು. ಕಳೆದ ಸಲಕ್ಕಿಂತ 130 ಕ್ಷೇತ್ರಗಳನ್ನ ಹೆಚ್ಚುವರಿಯಾಗಿ ಗೆದ್ದುಕೊಂಡಿತು ಬಿಜೆಪಿ. ಮತಗಳಿಕೆ ಪ್ರಮಾಣ ಕಳೆದ ಸಲ 38% ಓಟ್ ತಗೊಂಡಿದ್ರು, ಈ ಸಲ 46%. 8% ಓಟ್ ಜಾಸ್ತಿ ತಗೊಂಡಿತು ಬಿಜೆಪಿ. ತೃಣಮೂಲ ಕಾಂಗ್ರೆಸ್ 135 ಕ್ಷೇತ್ರಗಳನ್ನ ಕಳೆದುಕೊಂಡಿತು ಕಳೆದ ಸಲಕ್ಕೆ ಹೋಲಿಸಿದರೆ. ಕಳೆದ ಸಲ 215, ಈ ಸಲ 80. 7% ಮತಗಳನ್ನ ತೃಣಮೂಲ ಕಾಂಗ್ರೆಸ್ ಕಳೆದುಕೊಂಡಿತು. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 0. ಈ ಸಲ 2 ಕ್ಷೇತ್ರ ಗಳಿಸಿಕೊಂಡಿತು ಕಾಂಗ್ರೆಸ್. ಎಸ್ಐಆರ್ ನಂತರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 2 ಕ್ಷೇತ್ರ ಪಡೆದುಕೊಂಡಿತು. ಸಿಪಿಐಎಂ ಕೂಡ ಕಳೆದ ಸಲ 0. ಈ ಸಲ 1 ಕ್ಷೇತ್ರ ಗೆದ್ದುಕೊಂಡಿತು. ಎಸ್ಐಆರ್ ನಂತರ ನಡೆದ ಚುನಾವಣೆ 4.5% ವೋಟ್ ಶೇರ್ ಇದೆ ಸಿಪಿಐಎಂ. ಒಟ್ಟು ಮತಗಳ ಲೆಕ್ಕ ಮಾಡಿದ್ರೆ 2,92,24,804 ವೋಟ್ ತಗೊಂಡಿದೆ ಬಿಜೆಪಿ. 2,92,24,804. ತೃಣಮೂಲ ಕಾಂಗ್ರೆಸ್ ತಗೊಂಡಿರೋದು 2,60,13,384. ಒಟ್ಟು ಮತಗಳ ಅಂತರ 32,11,420. 32,11,420 ಮತಗಳನ್ನು ಹೆಚ್ಚುವರಿಯಾಗಿ ಪಡೆದು ತೃಣಮೂಲ ಕಾಂಗ್ರೆಸ್ಗಿಂತ 127 ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಗೆದ್ದುಕೊಂಡಿತು ಬಿಜೆಪಿ. ಎಸ್ಐಆರ್ ಪ್ರಕ್ರಿಯೆಗಿಂತ ಮೊದಲು 7,66,37,529 ಮತದಾರರಿದ್ದರು ಮತದಾರರ ಪಟ್ಟಿಯಲ್ಲಿ. 91,02,577 ಮತದಾರರ ಹೆಸರುಗಳನ್ನು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಕೈಬಿಡಲಾಯಿತು. ಆಗ ಮತದಾರರ ಸಂಖ್ಯೆ 6,82,51,008 ಆಯಿತು.
ಈ 91,02,577 ಮತದಾರರ ಹೆಸರುಗಳನ್ನು ಕೈ ಬಿಡಲಾಯಿತಲ್ಲ, ಇವರಲ್ಲಿ ಮೃತಪಟ್ಟವರಿದ್ದರು. ಶಾಶ್ವತವಾಗಿ ಪಶ್ಚಿಮ ಬಂಗಾಳದಿಂದ ಹೊರಗಡೆ ಶಿಫ್ಟ್ ಆದವರಿದ್ರು. ಎರಡೆರಡು ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರು ಹೊಂದಿದ್ದವರಿದ್ರು. ಜೊತೆಗೆ 27 ಲಕ್ಷ ಜನ ಅವರು ಪಶ್ಚಿಮ ಬಂಗಾಳದಲ್ಲೇ ಇದ್ದಾರೆ, ಬದುಕಿದ್ದಾರೆ. ಒಂದೇ ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರಿತ್ತು. ಆದರೆ ಚುನಾವಣಾ ಆಯೋಗದ ಪಟ್ಟಿಯಲ್ಲಿದ್ದ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಅವರಿಗೆ ಆಗಲಿಲ್ಲ. ಇದೊಂದು ಇಂಟ್ರೆಸ್ಟಿಂಗ್ ಸಂಖ್ಯೆ ಇದೆ ನೋಡಿ. 5,000ಕ್ಕಿಂತ ಕಡಿಮೆ ಮತಗಳು ಡಿಲೀಟ್ ಆದ ಕ್ಷೇತ್ರಗಳ ಪೈಕಿ ಒಟ್ಟು 13 ಕ್ಷೇತ್ರಗಳು, 13 ಬಿಜೆಪಿ ಗೆದ್ದುಕೊಂಡಿದೆ. 5,000ಕ್ಕಿಂತ ಕಡಿಮೆ ಮತಗಳು ಡಿಲೀಟ್ ಆದ ಕ್ಷೇತ್ರ, 5ರಿಂದ 15,000 ತನಕ ಮತಗಳು ಡಿಲೀಟ್ ಆದ ಕ್ಷೇತ್ರಗಳ ಪೈಕಿ 50 ಬಿಜೆಪಿ ಗೆದ್ದುಕೊಂಡಿದೆ, 12 ತೃಣಮೂಲ ಕಾಂಗ್ರೆಸ್ ಗೆದ್ದುಕೊಂಡಿದೆ. 15ರಿಂದ 25,000 ಮತಗಳ ಡಿಲೀಟ್ ಆಗಿರುವಲ್ಲಿ 47 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ, 19 ಕ್ಷೇತ್ರಗಳನ್ನು ತೃಣಮೂಲ ಕಾಂಗ್ರೆಸ್ ಗೆದ್ದುಕೊಂಡಿದೆ. 25,000ಕ್ಕಿಂತ ಹೆಚ್ಚು ಮತಗಳ ಡಿಲೀಟ್ ಆಗಿರುವಲ್ಲಿ 95 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ, 51 ಕ್ಷೇತ್ರಗಳನ್ನು ತೃಣಮೂಲ ಕಾಂಗ್ರೆಸ್ ಗೆದ್ದುಕೊಂಡಿದೆ, 1 ಕಾಂಗ್ರೆಸ್ ಗೆದ್ದುಕೊಂಡಿದೆ. ವೋಟ್ ಶೇರ್ ಅನ್ನು ನೋಡ್ತಾ ಇದ್ದೀರಿ. (46% ಬಿಜೆಪಿ, ಕಳೆದ ಸಲ 38%. 41% ತೃಣಮೂಲ ಕಾಂಗ್ರೆಸ್, ಕಳೆದ ಸಲ 48%. ಕಳೆದ ಸಲ 10% ಮತ ಪ್ರಮಾಣ ಬಿಜೆಪಿಗೆ ಕಡಿಮೆ ಇತ್ತು. ಈ ಸಲ 5% ಮತ ಪ್ರಮಾಣ ಬಿಜೆಪಿಗೆ ಜಾಸ್ತಿ ಆಗಿದೆ. ಕಳೆದ ಸಲ ಬಿಜೆಪಿಗಿಂತ ತೃಣಮೂಲ ಕಾಂಗ್ರೆಸ್ 137 ಕ್ಷೇತ್ರಗಳನ್ನು ಹೆಚ್ಚು ಗೆದ್ದಿತ್ತು. ಈ ಸಲ ಬಿಜೆಪಿ ತೃಣಮೂಲ ಕಾಂಗ್ರೆಸ್ಗಿಂತ 127 ಕ್ಷೇತ್ರಗಳನ್ನು ಜಾಸ್ತಿ ಗೆದ್ದಿದೆ. (5% ಹೆಚ್ಚುವರಿಯಾಗಿ ಮತಗಳನ್ನು ಪಡೆದು 127 ಕ್ಷೇತ್ರಗಳನ್ನು ಗೆಲ್ಲೋದು ಅಂದರೆ ಪರ್ ಪರ್ಸೆಂಟ್ 26 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ. 1% ಮತ ಹೆಚ್ಚಳಕ್ಕೆ. ಕಳೆದ ಚುನಾವಣೆಯಲ್ಲಿ 10% ಹೆಚ್ಚಿಗೆ ಮತ ಪಡೆದು 137 ಕ್ಷೇತ್ರಗಳನ್ನು ಜಾಸ್ತಿ ತಗೊಂಡಿತ್ತು ತೃಣಮೂಲ ಕಾಂಗ್ರೆಸ್. ಅದರ ಅರ್ಥ ಪರ್ ಪರ್ಸೆಂಟ್ 1%ಗೆ 14 ಕ್ಷೇತ್ರಗಳನ್ನು ಗೆಲ್ಲುವುದು ತೃಣಮೂಲ ಕಾಂಗ್ರೆಸ್ಸಿಗೆ ಸಾಧ್ಯ ಆಗಿತ್ತು. ಎರಡ್ 2021 ಫಲಿತಾಂಶವನ್ನು ಹೋಲಿಸಿ ನೋಡಿದರೆ
ತೃಣಮೂಲ ಕಾಂಗ್ರೆಸ್ ಗೆದ್ದ ಕ್ಷೇತ್ರಗಳಲ್ಲಿ 59% ಮತಗಳ ಡಿಲೀಟ್ ಆದರೆ ಬಿಜೆಪಿ ಗೆದ್ದ ಕ್ಷೇತ್ರಗಳಲ್ಲಿ 26% ಓಟ್ ಡಿಲೀಟ್ ಆಗಿದ್ದಾವೆ. ಗೆಲುವಿನ ಅಂತರ, ಇದೊಂದು ಸಂಖ್ಯೆ ಇಂಟ್ರೆಸ್ಟಿಂಗ್ ಇದೆ ನೋಡಿ. 2021 ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ನಲ್ಲಿ ಗೆದ್ದ ಅಭ್ಯರ್ಥಿಗಳು ಸರಾಸರಿ 33% ಹೆಚ್ಚಿಗೆ ಓಟ್ ತಗೊಂಡಿದ್ದು. 2026 ಚುನಾವಣೆಯಲ್ಲಿ 13% ಹೆಚ್ಚಿಗೆ ಓಟ್ ತಗೊಂಡಿದ್ದಾರೆ ಸರಾಸರಿ. ಈ ಸಲ ಇದು ಚುನಾವಣಾ ಎಕ್ಸ್ಪರ್ಟ್ಗಳ ಲೆಕ್ಕಾಚಾರ ಆಗಿರುತ್ತೆ. ತೃಣಮೂಲ ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳು 7% ಕಡಿಮೆಯಾಗಿ ಅವು ಕಾಂಗ್ರೆಸ್ ಮತ್ತು ಸಿಪಿಐಎಂಗೆ ಹೋಗಿದ್ದಾವೆ. ಆ ಕಾರಣಕ್ಕೆ ಮುಸ್ಲಿಂ ಮತದಾರರು ಹೆಚ್ಚಿರುವ 2 ಕ್ಷೇತ್ರಗಳನ್ನು, ಅದರಲ್ಲಿ ಒಂದು ಕಾಂಗ್ರೆಸ್, ಒಂದು ಕಮ್ಯುನಿಸ್ಟ್ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ತೃಣಮೂಲ ಕಾಂಗ್ರೆಸ್ಗೆ ಹೋಗ್ತಾ ಇದ್ದ ಮುಸ್ಲಿಂ ಮತಗಳನ್ನು ವಿಭಜಿಸಿವೆ ಅಂತ ಎಲೆಕ್ಷನ್ ಎಕ್ಸ್ಪರ್ಟ್ಗಳ ಲೆಕ್ಕ ಹಾಕ್ತಾ ಇದ್ದಾರೆ. ಎಸ್ ಪ್ರಶಾಂತ್, ಅಂಕಿ ಸಂಖ್ಯೆಗಳನ್ನು ಡೀಪ್ ಡೈವ್ ಮಾಡ್ತಾ 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 ಹೊಸ ವಿಷಯಗಳ ಬೆಳಕಿಗೆ ಬರ್ತವೆ. ನೀವು ಹೇಳ್ತಾ ಇದ್ರಿ 20,000ಕ್ಕಿಂತ ಹೆಚ್ಚು ಮತಗಳು ಡಿಲೀಟ್ ಆಗಿರುವ ಕ್ಷೇತ್ರಗಳ 20 ಕ್ಷೇತ್ರಗಳಲ್ಲಿ ಏನೇನಾಗಿದೆ ಅಂತ. ಆ ಸಂಖ್ಯೆ ಇನ್ನೊಂದ್ಸಲ ರಿಪೀಟ್ ಮಾಡಬೇಕು ನೀವು. ಅದೇ ನೋಡಿ, ಅತಿ ಹೆಚ್ಚು ಡಿಲೀಟ್ ಆಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಯಾರ್ಯಾರ್ದು ಡಿಲೀಟ್ ಆಗಿದೆ ಅವರ ಸಂಬಂಧಿಕರ ವೋಟ್ಗಳು ಫೆರೋಷಿಯಸ್ಲಿ ವೋಟ್ ಮಾಡಿದ್ರಿಂದ ತೃಣಮೂಲ ಕಾಂಗ್ರೆಸ್ಗೆ ಜಾಸ್ತಿ ಲಾಭ ಆದಂತೆ ಕಾಣ್ತಾ ಇದೆ. ತೃಣಮೂಲ ಕಾಂಗ್ರೆಸ್ ಅದನ್ನೊಂದು ಚುನಾವಣಾ ಪ್ಲ್ಯಾಂಕ್ ಅನ್ನಾಗಿ ಕೂಡ ಮಾಡಿಕೊಳ್ತು. ಇಲ್ಲ 90 ಲಕ್ಷದಲ್ಲಿ 27 ಲಕ್ಷ ಜೀವಂತ ಮತದಾರರಿದ್ದಾರೆ. ಅವ್ರ ವೋಟ್ಗಳು ಡಿಲೀಟ್ ಆಗಿರುವ ಕಾರಣದಿಂದಾಗಿ ನಮಗೆ ನಷ್ಟ ಆಗ್ತಿದೆ ಅಂತಕ್ಕಂಥದ್ದು. ಈ 27 ಲಕ್ಷ ಜನರಿಗೆ ಮತದಾನದ ಅವಕಾಶ ಕೊಡಬೇಕಾಗಿತ್ತು ಅನ್ನುವ ವಾದ ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ವಲಸಿಗರು ಇಲ್ಲ ಅಂತ ಹೇಳ್ದಂಗೆ ಆಗುತ್ತೆ. ಅಲ್ಲ, ಒಂದು ಅಕ್ರಮ ವಲಸಿಗರು, ಇನ್ನೊಂದು ನೋಡಿ ಅಜಿತ್, ಚುನಾವಣಾ ಆಯೋಗ ನಿಮ್ಮ ಹತ್ರ ಟೆಕ್ನಿಕಲ್ ಡೇಟಾನ ಕೇಳುತ್ತೆ. ಟೆಕ್ನಿಕಲ್ ಇನ್ ದ ಸೆನ್ಸ್ ನಿಮ್ಮ ಬಳಿ ಇರ್ತಕ್ಕಂಥ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಇವೆಲ್ಲವನ್ನು ಕೇಳುತ್ತೆ. ನಿಮ್ಮ ಮೂಲ ಎಲ್ಲಿಂದ ಬಂದ್ರಿ, ಏನು, ಇದೆಲ್ಲವನ್ನು ಕೇಳುತ್ತೆ. ಈ ದಾಖಲೆಗಳನ್ನು ಕೊಡ್ಲಿಕ್ಕೆ ಆಗದೇ ಇದ್ದಾಗ ನ್ಯಾಚುರಲಿ ಚುನಾವಣಾ ಆಯೋಗ ಅದನ್ನು ಕಿತ್ತಾಗುತ್ತೆ. ಡಬಲ್. ಅದರ ಜೊತೆಗೆ ನೆನ್ನೆ ಸಂಜೆ ಹರ್ಷ ಅಂತ ಈ ಕೇರಳ ವಾರ್ ರೂಮ್ನಲ್ಲಿ ಕನ್ನಡಿಗರೊಬ್ರು ಏನಿದ್ರಲ್ಲ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ಡಿಲೀಟ್ ಆದವರ ಹೆಸರುಗಳನ್ನು ಇಟ್ಕೊಂಡು ಅವ್ರನ್ನ ಪತ್ತೆ ಹಚ್ಚಿ ಅವರ ದಾಖಲೆಗಳನ್ನು ತಗೊಂಡು ಬಂದು ಅವ್ರ ಹತ್ರ ಬಯಸ್ಕೊಂಡು ಫೆರೋಷಿಯಸ್ಲಿ ಆ ಕೆಲಸವನ್ನು ನಾವು ಕೇರಳದಲ್ಲಿ ಮಾಡಿದ್ವಿ ಅಂದ್ರೆ ಅವರು. ಅದು ರಾಜಕೀಯ ಪಕ್ಷಗಳ ಕೆಲಸ. ಅದು ಚುನಾವಣೆಗಿಂತ ಮುಂಚೆ ಈ ಕೆಲಸವನ್ನು ತೃಣಮೂಲ ಕಾಂಗ್ರೆಸ್ ಮಾಡಬೇಕಿತ್ತು. ಮಾಡಿರುತ್ತೆ, ನಾನು ಮಾಡಿರಲ್ಲ ಅಂತಕ್ಕಂಥದ್ದನ್ನು ಹೇಳಲ್ಲ. ಟ್ರಿಬ್ಯುನಲ್ ಕಳಿಸಿದೆ, ಸುಪ್ರೀಂ ಕೋರ್ಟ್ವರೆಗೆ ಮತದಾರರ ಒಂದು ಅರ್ಜಿಯನ್ನು ತೆಗೆದುಕೊಂಡು ಹೋಗಲಾಯಿತು, ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಡ್ತು. ಇದನ್ನು ತೃಣಮೂಲ ಕಾಂಗ್ರೆಸ್ ನಿಶ್ಚಿತವಾಗಿ ಮಾಡಿರುತ್ತೆ. ಬಟ್ ಈ ವಾದ ಇದೆಯಲ್ಲ, ಇಡೀ ಸೋಲನ್ನು ಕೇವಲ SIR ಜೊತೆ ಸಮೀಕರಿಸಿ ನೋಡ್ತಕ್ಕಂಥ. ಈಗ SIRನ 27 ಲಕ್ಷ 100% ತೃಣಮೂಲ ಕಾಂಗ್ರೆಸ್ ಬಿದ್ದರೂ 5 ಲಕ್ಷ ಓಟಿದ ಗ್ಯಾಪ್ ಇರುತ್ತೆ. ಎಸ್, ಎಕ್ಸಾಕ್ಟ್ಲಿ. ಅಂದರೆ ಬಿ ಜೆ ಪಿಗೆ ಬಂದಿರತಕ್ಕಂಥ 2,93,00,000 ಹೆಚ್ಚು ಕಡಿಮೆ ನೋಡಿ. 6,82,00,000 ಅಂದರೆ 6,82,000 1% ವೋಟ್ ಆಗುತ್ತೆ ಅಜಿತ್. ಅದು ಹೌದು 1% ವೋಟ್ ಆಗುತ್ತೆ. ಹಾಗಿರುವಾಗ ಕಂಪ್ಲೀಟ್ಲಿ 100% 27 ಲಕ್ಷಕ್ಕೇನೋ ತೃಣಮೂಲ ಕಾಂಗ್ರೆಸ್ಸಿಗೆ ಬರ್ತಿರ್ಲಿಲ್ಲ. ಅದು 70-30 ಆಗ್ತಿತ್ತು, 60-40 ಆಗ್ತಿತ್ತು ಒಂದು ಭಾಗ. ಬಟ್ ಆ ಇಡೀ ಬರೀ ಗೆಲುವು ಸೋಲನ್ನು ಬೈನರಿಯಲ್ಲಿ ಹಾಕಿ SIR ಅಲ್ಲಿ ಮಾತ್ರ ನೋಡ್ತಕ್ಕಂಥದ್ದು.
ಅದು ನೀವು ಚುನಾವಣೆಗೆ ಈಗ ರಾಹುಲ್ ಗಾಂಧಿ ಅನೇಕ ಬಾರಿ ಸೋತಾಗ ಹೇಳ್ತಾರಲ್ಲ, ಇಲ್ಲ ಅಲ್ಲಿ ಏನೋ ದಾಂಧಲೆ ನಡೀತು, ಮಹಾರಾಷ್ಟ್ರದಲ್ಲಿ ಏನೋ ಆಗ್ಬಿಡ್ತು, ಈಗ ಹರಿಯಾಣದಲ್ಲೂ ಆಯಿತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ಕರ್ನಾಟಕದಲ್ಲಿ ಹೇಳಿದ್ರಪ್ಪ ಮಹದೇವಪುರ ಕ್ಷೇತ್ರ, ಎಲ್ರಿಗೂ ಗೊತ್ತು ಮಹದೇವಪುರ ಕ್ಷೇತ್ರ ಬಂದ ತಕ್ಷಣ PC ಮೋಹನ್ ಚುನಾವಣೆ ಗೆಲ್ತಾರೆ ಅಂತ. ಹೌದು. ಅದೇನು SIRನಿಂದ ಗೆಲ್ತಾರಾ ಅಥವಾ ಏನೋ ಚುನಾವಣಾ ಓಟ್ ಚೋರಿಯಿಂದ ಗೆಲ್ತಾರಾ? ನನಗನ್ಸುತ್ತೆ ದಿಸ್ ಇಸ್ ಓಕೆ. ನಿಮ್ಗೆ ಸಮಾಧಾನ ಆಗ್ತಿದ್ರೆ ನೀವು ಒಂದು ವಾದವನ್ನು ಮುಂದಿಡ್ಬೋದು, ಬಟ್ ಈ ವಾದದಿಂದ ನೀವು ಚುನಾವಣೆ ಗೆಲ್ತೀರಿ ಅಂತ ಆಗಲ್ಲ. ಬಟ್ ಒಂದು ರಾಜಕೀಯ ಪಕ್ಷ ಒಂದು ಸೋಲಿನಿಂದ ಎದ್ದು ಹೊರಗೆ ಬಂದು ಒಂದು ಸಂಘಟನೆಯನ್ನು ಮತ್ತೆ ಬಲಪಡಿಸಿಕೊಂಡು ಮತ್ತೆ ಚುನಾವಣೆಯಲ್ಲಿ ಫೆರೋಷಿಯಸ್ಲಿ ಸ್ಪರ್ಧೆ ಮಾಡಬೇಕು ಅಂದರೆ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ. ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಬೇಕಾಗತ್ತೆ, ನರೇಟಿವ್ ಚೇಂಜ್. ಈಗ 2024ರಲ್ಲಿ ಎಲ್ಲ ಇಂಡಿಯಾ ಒಕ್ಕೂಟದ ಪಕ್ಷಗಳು ಒಟ್ಟಿಗೆ ಬಂದಿದ್ದರಿಂದ BJP ಒಂದು ಸ್ವಲ್ಪ ಹಿಮ್ಮೆಟ್ತಲ್ಲ ಹಿಂದೆ. ಹೌದು. 300 ಇದ್ದಿದ್ದು 240ಕ್ಕೆ ಬಂತು. ಅದಾದ್ಮೇಲೆ BJP ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ತು, ಮೋದಿ ಹೆಸರನ್ನು ಸ್ವಲ್ಪ ಕಡಿಮೆ ಮಾಡ್ತು ಬಳಸೋದು ರಾಜ್ಯದ ಚುನಾವಣೆಗಳಲ್ಲಿ. ಹೌದು, ಸ್ಥಳೀಯ ನಾಯಕತ್ವಕ್ಕೆ ಮಹತ್ವ ಕೊಡ್ತು. ಇವರು ಗ್ಯಾರಂಟಿ ಘೋಷಣೆ ಮಾಡಕ್ಕೆ ಶುರು ಮಾಡಿದ್ರು. ಅದು ಕೋರ್ಸ್ ಕರೆಕ್ಷನ್ನ ಭಾಗವೇ. ಇದಿಲ್ಲದೆ ಇದ್ರೆ ಗೆಲ್ಲಕ್ಕಾಗೋದಿಲ್ಲಪ್ಪ ಅಂತ. ಅಜಿತ್, ಪಶ್ಚಿಮ ಬಂಗಾಳದ ರಿಸಲ್ಟ್ಸನ್ನು ಸರಿಯಾಗಿ ಅನಲೈಸ್ ಮಾಡಿದರೆ ನೋಡಿ, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ 2 ಕಾಂಟ್ರಾಸ್ಟ್ ಇವೆ. ಪಶ್ಚಿಮ ಬಂಗಾಳದಲ್ಲಿ ವೆಲ್ಫೇರ್ ಪೊಲಿಟಿಕ್ಸನ್ನು ಮಮತಾ ಬ್ಯಾನರ್ಜಿ ಮಾಡ್ತಿರ್ಲಿಲ್ವಾ? ಮಾಡ್ತಿದ್ರು. ಆದರೆ ಆ ವೆಲ್ಫೇರ್ ಅನೇಕ ಬಾರಿ ಏನಾಗುತ್ತೆ, 1 ಇಲೆಕ್ಷನ್ ಫೆನಾಮಿನನ್ ಆಗುತ್ತದು. 2ನೇ ಇಲೆಕ್ಷನ್ಗೆ ಜನ ಹೊಸದನ್ನು ಕೇಳ್ತಾರೆ. ಹೌದು. ಆ ಆಸ್ಪಿರೇಷನನ್ನು ಪಶ್ಚಿಮ ಬಂಗಾಳದ ಜನ ಏನು ಆಸ್ಪಿರೇಷನ್ ಕೇಳ್ತಾ ಇದ್ರು, ಮಮತಾ ಬ್ಯಾನರ್ಜಿಗೆ ಅದನ್ನು ಟ್ಯಾಪ್ ಮಾಡ್ಲಿಕ್ಕೆ ಸಾಕಾಗಲಿಲ್ಲ. ಅಭಿವೃದ್ಧಿ ಕೇಳ್ತಾರೆ, ಉದ್ಯೋಗ ಕೇಳ್ತಾರೆ. ಹೌದು. ಬೆಂಗಳೂರು ನೋಡ್ಕೊಂಡು IT ಜೊತೆಗೆ ಫೈಟ್ ಮಾಡ್ತಾ ಇದ್ದೀನಿ, ನನಗೆ ಓಟ್ ಹಾಕಿ ಅನ್ಕೊಂಡು ಬೆಂಗಳೂರು ಥರ ನಮ್ಮ ಕೋಲ್ಕತ್ತಾ ಯಾಕಿಲ್ಲ ಅಂತ ಕೇಳ್ತಾರೆ. ಎಸ್, ಕೋಲ್ಕತ್ತಾ ಯಾಕೆ ಡೆವಲಪ್ ಆಗ್ತಿಲ್ಲ ಅನ್ನೋದನ್ನು ಕೇಳ್ತಾರೆ. ಇದು ಪ್ರಾಯಶಃ ನೋಡಿ, ಮಮತಾ ಬ್ಯಾನರ್ಜಿ ಫೈಟ್, ನಾವು ಅನೇಕ ಬಾರಿ ಇದನ್ನು ಮಾತಾಡಿದ್ವಿ, ಶಿ ಇಸ್ ಅ ಫೈಟ್. ಬಟ್ ಅಲ್ಲಿಗೆ ಅದು ಸಾಕಾಗಲ್ಲ. ನೀವು ಅದರ ಆಚೆಗೆ ಏನು ಬೇಕು ಅಂತಕ್ಕಂಥದ್ದನ್ನು ಮಮತಾ ಬ್ಯಾನರ್ಜಿ ಕೇಟರ್ ಮಾಡಲಿಲ್ಲ. ಸೈದ್ಧಾಂತಿಕ ವಿರೋಧ, ಸೈದ್ಧಾಂತಿಕ ಹೋರಾಟ, ಅದಕ್ಕೊಂದು ಲಿಮಿಟೇಷನ್ ಉಂಟಲ್ಲ. ಹೌದು. ಇಲ್ಲ, ನಾವು ಮುಸ್ಲಿಂ ಮತ್ತು 2021ರಲ್ಲಿ ಮುಸ್ಲಿಮರು ನಮ್ಮನ್ನು ಗೆಲ್ಲಿಸ್ಬಿಟ್ರು, ಅದೇ ಮುಸ್ಲಿಂ ತುಷ್ಟೀಕರಣದ ಜೊತೆ ನಾನು 26ಕ್ಕೆ ಹೋಗ್ತೀನಿ. ಆ ಮುಸ್ಲಿಂ ತುಷ್ಟೀಕರಣ ಚುನಾವಣೆ ನಂತರದ ಹಿಂಸಾಚಾರ ನನಗೆ ಹೊಡೆಯತ್ತ ಒಂದಿನ ಅನ್ನೋದು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಅದು ರಿವರ್ಸ್ ಆಗುತ್ತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕಿತ್ತಲ್ವ. ಅದನ್ನು ಮಮತಾ ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ನೊಂದು ಕಡೆ ತಮಿಳ್ನಾಡಿಗೆ ಬನ್ನಿ ನೀವು. ತಮಿಳ್ನಾಡು ಪಶ್ಚಿಮ ಬಂಗಾಳದ ಥರ ರಾಜ್ಯ ಅಲ್ಲ, ಅದು ಕರ್ನಾಟಕದ ರೀತಿ ಆಸ್ಪಿರೇಷನ್ನು, ಡೆವಲಪ್ಮೆಂಟಲ್ ಪಾಲಿಟಿಕ್ಸ್ ನಡೆಯುವ ರಾಜ್ಯ. ಹೌದು. ವೆಲ್ಫೇರ್ ಪಾಲಿಟಿಕ್ಸ್ ಒಂದು ಪೀಕಿಗೆ ಹೋಗಿರ್ತಕ್ಕಂಥ ರಾಜ್ಯ ಅಜಿತ್. ಇಲ್ಲಿ ಅನೇಕರು ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಗೆಲ್ತೀವಿ ಅಂತ. ಗ್ಯಾರಂಟಿ ಎಲ್ಲ ಪಕ್ಷಗಳು ಕೊಟ್ಟವಲ್ಲ ತಮಿಳ್ನಾಡಿನಲ್ಲಿ. DMK ಗ್ಯಾರಂಟಿ ಕೊಟ್ಟಿದೆ, AIDMK ಸೋತು DMK ಬಂತು, DMKದವ್ರು ಕೊಟ್ಟರು, ಸೋತರು. ತುಂಬ ಒಳ್ಳೆ ಡೆವಲಪ್ಮೆಂಟ್ ಮಾಡಿದರು MK ಸ್ಟಾಲಿನ್ ಅಂತ ಜನ ಹೇಳ್ತಾರೆ. ಆದರೆ ಅದರ ಆಚೆಗೆ ಕರಪ್ಟ್ ಪೊಲಿಟಿಕಲ್ ಪ್ರಾಕ್ಟೀಸಸ್ಸು, ಬರೀ ಕುಟುಂಬ ಅಂತಕ್ಕಂಥದ್ದು, ದ್ರಾವಿಡ ರಾಜಕಾರಣದ ಅತಿರೇಕತನ, ಇದು ಮಾತ್ರ ನಮಗೆ ಸಾಕಾಗಲ್ಲ. ನಮಗೆ ಇನ್ನೂ ಜಾಸ್ತಿ ಏನು ಬೇಕು ಅಂತ ತಮಿಳುನಾಡಿನ ವೋಟರ್ ಹೋಗಿ ವಿಜಯರಿಗೆ ಓಟ್ ಹಾಕಿದ್ದು. ಒಂದು ಎಮೋಷನಲ್ ಕನೆಕ್ಟ್. ಅನೇಕರು ನಾವು ಹೇಳ್ತೀವಿ ಇಲ್ಲ, ಅದು MGR ರೀತಿ ಸಿನಿಮಾದವ್ರು ಬಂದರು ಅಂತ. ನೋಡಿ, MGRಗೂ ಮತ್ತು ವಿಜಯ್ ವ್ಯತ್ಯಾಸ ಇದೆ ಅಜಿತ್. MGR ಒಂದು ಐಡಿಯಾಲಜಿಕಲ್ ಮೌಲ್ಡಿಂದ ಬಂದಿದ್ರು. ಮೊದಲೇ ಅವರು DMKಯಲ್ಲಿ ಇದ್ದರು. ದ್ರಾವಿಡ ಪಾಲಿಟಿಕ್ಸನ್ನು ಅಣ್ಣಾದೊರೆಯಿಂದ ಕಲ್ತಿದ್ರು. ಹೌದು. MGR ಹೊರಗಡೆ ಬಂದಾಗ, ಕರುಣಾನಿಧಿ ಜೊತೆ ಜಗಳಾಡಿ ಹೊರಗಡೆ ಬಂದಾಗ ಅವ್ರಿಗೊಂದು ಕೇಡರ್ ಇತ್ತು. ಪಾರ್ಟಿ ಫಾರ್ಮ್ ಮಾಡಿದಾಗ ಆ ಕೇಡರ್ DMKಯಿಂದ ಅರ್ಧ ಕೇಡರ್ ಕಿತ್ಕೊಂಡು ಬಂತು ಅವ್ರ ಹತ್ರ. ವಿಜಯ್ಗೇನು ಐಡಿಯಾಲಜಿ ಇದೆ ಅಂತ ನನಗೇನು ಅನಿಸಲ್ಲ. ಏನು ಐಡಿಯಾಲಜಿ ಇದೆ ವಿಜಯ್ ಕಡೆ? ಐಡಿಯಾಲಜಿ ಇಲ್ಲ. ವಿಜಯ್ಗೆ ಯಾವುದೇ ರೀತಿಯ ಕೇಡರ್ ಬೇಸ್ ಸಪೋರ್ಟ್ ಇರಲಿಲ್ಲ. ವಿಜಯ್ ಯಾವುದೇ ಪಾರ್ಟಿಯಲ್ಲಿ ಕೆಲಸ ಮಾಡಿ ಬೇಸತ್ತು ಅಸಮಾಧಾನದಿಂದ ಸಿಟ್ಟಾಗಿ ಹೊರಗಡೆ ಬಂದವರಲ್ಲ. ವಿಜಯ್ ಏನು ಅಬ್ಬಬ್ಬ ಅಂತ ಬೇರೆ ಬೇರೆ ಪಕ್ಷಗಳ MLAಗಳಿಗೆ ಕರೆದು ಟಿಕೆಟ್ ಕೊಟ್ಟಿಲ್ಲ ಅವರು. ಹೌದು. ಆದರೂ ವಿಜಯ್ ಯಾಕೆ ಗೆಲ್ತಿದ್ದಾರೆ? ವೆಲ್ಫೇರ್ ಪಾಲಿಟಿಕ್ಸೇ ಸತ್ಯ ಆಗಿದ್ದರೆ DMK AIADMK ಮುಂದುವರಿಬೇಕಿತ್ತಲ್ಲ. ಅದರ ಅರ್ಥ ವೆಸ್ಟ್ ಬೆಂಗಾಲ್ನಲ್ಲಿ ಹೇಗೆ ವೆಸ್ಟ್ ಬೆಂಗಾಲ್ ಡೆವಲಪ್ಮೆಂಟ್ ಮಾರ್ಕ್ನಲ್ಲಿ ಲೋವರ್ ರಂಗಲ್ಲಿದೆ, ಅಲ್ಲಿನ ಜನ ಮೇಲಕ್ಕೆ ಬರುವ ಪ್ರಯತ್ನ ಮಾಡ್ತಿದ್ದಾರೆ. ತಮಿಳ್ನಾಡು ಇಲ್ಲಿದೆ,
ಬಟ್ ತಮಿಳ್ನಾಡಿನ ಜನ ಹೇಳ್ತಾ ಇದ್ದಾರೆ, ನೀವು ಇದೇ ರೀತಿಯ ಎಸ್ಟಾಬ್ಲಿಷ್ಡ್ ಪೊಲಿಟಿಕಲ್ ಪ್ರಾಕ್ಟೀಸಸ್ ಮಾಡ್ತಾ ಇದ್ರೆ, ಅದೇ ಕರಪ್ಷನ್ನು, ನೀವು ಹೇಳ್ತಿರೋದು ಅದೇ ಕಥೆಗಳನ್ನು ಹೇಳ್ತಾ ಇದ್ರೆ, ನಮ್ಗೆ ಇದಕ್ಕಿಂತ ಜಾಸ್ತಿ ಏನೋ ಎಮೋಷ್ನಲ್ ಕನೆಕ್ಟ್ ಬೇಕು. ಎಸ್, ಜಯಲಲಿತಾ ಕರುಣಾನಿಧಿ ಹೋದ್ಮೇಲೆ ಕನೆಕ್ಟ್ ಹೋಯ್ತು, ನಾವು ವಿಜಯ್ ಕಡೆ ಹೋಗ್ತಿದ್ದೀವಿ ಅನ್ನೋದನ್ನು ತಮಿಳ್ನಾಡು ಹೇಳ್ತಿದೆ. ಎಸ್, ಅದರ ಅರ್ಥ ಏನು ಅಜಿತ್ ಅಂದರೆ, ಇಡೀ ದೇಶದಲ್ಲಿ ನೋಡಿ, ಫ್ರಾನ್ಸ್ನಲ್ಲಿ ನಡೀತು, ನೇಪಾಳದಲ್ಲಿ ನಡೀತು, ಉಕ್ರೇನಲ್ಲಿ ನಡೀತು, ತಮಿಳ್ನಾಡಿನಲ್ಲಿ ಇದು ನಡೀತು. ತಮಿಳ್ನಾಡಿನಲ್ಲಿ ನಡೆದಿದ್ದು ಬೇರೆ ಕಡೆ ನಡೆಯಲ್ಲ ಅಂತ ರಾಜಕೀಯ ಪಕ್ಷಗಳು ಭಾವಿಸುವ ಅಗತ್ಯ ಇಲ್ಲ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.